ತಮ್ಮ ಕುಟುಂಬ ಸದಸ್ಯರನ್ನ ಭೇಟಿಯಾಗೋ ವಿಚಾರಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ಗೆ ಗುಡ್ ನ್ಯೂಸ್ ಸಿಕ್ತು ಅಂತ ನಿನ್ನೆ ಸುದ್ದಿಗಳು ಓಡಾಡಿತ್ತು. ಆದರೆ ವಾಸ್ತವ ಏನು ಅಂತಂದ್ರೆ, ಜೈಲಿನ ನೂತನ ಮ್ಯಾನ್ಯುವಲ್ ಪ್ರಕಾರ ಭೇಟಿಯಾಗೋದಕ್ಕೆ, ಸಂದರ್ಶನಕ್ಕೆ ಯಾವ ಅವಕಾಶವೂ ಕೂಡ ಇಲ್ಲ. ಕೋರ್ಟ್ಗೆ ಅವರ ಕುಟುಂಬ ಮನವಿ ಮಾಡಿತ್ತು. ಕೋರ್ಟ್ ಏನು ಹೇಳುತ್ತು ಅಂತಂದ್ರೆ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅವಕಾಶ ಕೊಡಿ ಅಂತ. ಜೈಲಿನ ಮ್ಯಾನ್ಯುವಲ್ ಏನು ಹೇಳುತ್ತೆ ಅದರ ಪ್ರಕಾರ ಅವಕಾಶ ಕೊಡಿ ಅಂತ. ಬಟ್ ಜೈಲಿನ ನೂತನ ಮ್ಯಾನ್ಯುವಲ್ನಲ್ಲಿ ಭೇಟಿಗೆ ಅವಕಾಶ ಇಲ್ಲ. ಜೈಲಿನ ಒಳಗೆ ಭೇಟಿಗೆ ಹೊಸ ನಿಯಮ ಏನು ಹೇಳುತ್ತೆ ಅಂತ ನೋಡಿದರೆ, ಕೆಲವು ವಿನಾಯಿತಿಗಳಿದಾವೆ. ಆ ವಿನಾಯಿತಿಗಳ ಪಟ್ಟಿಯಲ್ಲಿ ದರ್ಶನ್ ಬರೋದಿಲ್ಲ. ಕೈದಿಗೆ ಗಂಭೀರ ಅನಾರೋಗ್ಯ, ನಡೆಯೋದಕ್ಕೆ ಸಾಧ್ಯವಾಗದಂಥ ಸ್ಥಿತಿ ಇದ್ದಾಗ, ಕುಟುಂಬದಲ್ಲಿ ಸಾವು ಅಥವಾ ತುರ್ತು ವೈದ್ಯಕೀಯ ಪರಿಸ್ಥಿತಿ ಬಂದಾಗ, ಅಥವಾ ಬಿಡುಗಡೆಗೆ 2 ತಿಂಗಳು ಮುಂಚಿತವಾಗಿ, ಅಂದರೆ ಆತ ಜೈಲಿಂದ ರಿಲೀಸ್ ಆಗಿ ಹೋದ ನಂತರ ಗೌರವಯುತವಾದಂಥ ಬಾಳನ್ನು ಬಾಳಬೇಕು ಅಂತ ಆದರೆ ಒಂದಿಷ್ಟು ಆತ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ, ಆಗ ಸಂದರ್ಶನಕ್ಕೆ ಅವಕಾಶ ಇದೆ. ಸೊ ಈ ರೀತಿ ಈ ಯಾವ ವಿನಾಯಿತಿಗಳು ಕೂಡ, ಅಥವಾ ಆ ವಿನಾಯಿತಿ ಯಾರಿಗೆ ಸಿಗಬೇಕು ಅದ್ರಲ್ಲಿ ದರ್ಶನ್ ಬರಲ್ಲ. ದರ್ಶನ್ ಕ್ರೈಟೀರಿಯಾ ಇಲ್ಲ ಅದರಲ್ಲಿ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕೋರ್ಟ್ ಹೇಳಿರೋದು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಮಾಡಿ ಅಂತ. ಬಟ್ ಅದರಲ್ಲಿ ದರ್ಶನ್ಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳು ಕ್ಷೀಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.